ಮತ್ತೆ ಮಾಜಿ ಸಚಿವರಾಗಿ ಎಂಎಲ್ಸಿ ಆಗಿರ್ತಕ್ಕಂತಹ ಸಿಟಿ ರವಿ ಅವರಿದ್ದಾರೆ. ಸರ್, ಸರ್ಕಾರ ಮತ್ತೆ ರಾಜ್ಯಪಾಲರು ಪ್ರತಿ ದಿನವೂ ಸಹ ನಡೀತಾ ಇರ್ತಕ್ಕಂಥದ್ದು ಯಾಕೆ ಸರ್ ಈ ತರ? ಇಲ್ಲ, ರಾಜ್ಯಪಾಲರು ಸಂವಿಧಾನದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಇದ್ದಾರೆ. ಅವರು ಸಂವಿಧಾನದ ಪ್ರತಿನಿಧಿ. ಹಾಗಾಗಿ ರಾಜ್ಯಪಾಲರ ಮೂಲಕ ರಾಜ್ಯದ ಆಶಯವನ್ನು ಹೇಳುವಂತ ಕೆಲಸ ಆಗಬೇಕು. ರಾಜ್ಯಪಾಲರ ಮೂಲಕ ಅವಲೋಕನ ಆಗಬೇಕು ಸರ್ಕಾರದ ಕಾರ್ಯವೈಖರಿಯ. ರಾಜ್ಯಪಾಲರ ಮೂಲಕ ಮುನ್ನೋಟವನ್ನ ಪ್ರಸ್ತುತಪಡಿಸುವಂತ ಕೆಲಸ ಆಗಬೇಕು ಭಾಷಣದ ಮೂಲಕ. ಅದನ್ನ ರಾಜ್ಯಪಾಲರ ಭಾಷಣವನ್ನ ದುರ್ಬಳಕೆ ಮಾಡಿಕೊಳ್ಳೋದು ಅದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರೋ ಸಂಗತಿ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ತನ್ನ ರಾಜಕೀಯ ಟೀಕೆಯನ್ನ ಬೇರೆ ವೇದಿಕೆಯಲ್ಲಿ ಮಾಡಕ್ಕೆ ಅವಕಾಶ ಇದೆ. ರಾಜ್ಯಪಾಲರ ಭಾಷಣದಲ್ಲಿ ಮಾಡಿ ದುರ್ಬಳಕೆ ಮಾಡೋದಕ್ಕೆ ಅದು ಸಲ್ಲದು. ಅದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರೋ ಸಂಗತಿ ಆಗತ್ತೆ. ರಾಜ್ಯಪಾಲರು ರಾಜ್ಯದ ಹಿತವನ್ನ ಕಾಯಬೇಕು. ಹಾಗಾಗಿ ರಾಜ್ಯಪಾಲರೇ ಇದನ್ನ ಹೇಳಬೇಕು. ರಾಜ್ಯದ ಹಿತವನ್ನ ಕೇಂದ್ರವೂ ಕಾಯ್ತಾ ಇದೆ. ಆದ್ರೆ ಇವರು ರಾಜಕೀಯ ಹಿತವನ್ನು ಕಾಯೋದಕ್ಕೆ ರಾಜ್ಯಪಾಲರು ಇಲ್ಲ. ರಾಜ್ಯದ ಹಿತವನ್ನು ಖಂಡಿತವಾಗಿಯೂ ಕಾಯಲೇಬೇಕು, ಕಾಯ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ಹಿತ ಕಾಯುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ರಾಜಕೀಯ ಹಿತವನ್ನ, ಕಾಂಗ್ರೆಸ್ ಪಕ್ಷದ ರಾಜಕೀಯ ಹಿತವನ್ನು ಕಾಯೋದಕ್ಕೆ ರಾಜ್ಯಪಾಲರಿಲ್ಲ. ಕಾನೂನು ಹೋರಾಟವನ್ನು ಸಹ ಮಾಡೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧ. ಏನ್ ಹೇಳ್ತೀರಾ? ಸ್ವತಂತ್ರರಿದ್ದಾರೆ, ಮಾಡಲಿ. ಅಧಿಕಾರ ಅಹಂಕಾರದ ತಾಕಲಾಟಕ್ಕೆ ದಾರಿ ಮಾಡಿಕೊಡಬಾರದು. ಬಿಜೆಪಿಯವರ ಒಂದು ಅಣತಿಯಂತೆ ರಾಜ್ಯಪಾಲರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ನಾವು ಅವಕಾಶ ಕೊಡಲ್ಲ. ರಾಜ್ಯಪಾಲರು ಸಂವಿಧಾನದ ಅಣತಿಯಂತೆ ಕಾರ್ಯನಿರ್ವಹಿಸ್ತಾರೆ. ಯಾರ ಅಣತಿಯಂತೆಯೂ ಕಾರ್ಯನಿರ್ವಹಿಸೋದಿಲ್ಲ. ಸಂವಿಧಾನದ ಅಣತಿಯಂತೆ ಕಾರ್ಯನಿರ್ವಹಿಸ್ತಾರೆ. ಅವರು ಸಂವಿಧಾನದ ಪ್ರತಿನಿಧಿ. ಹಾಗೆಲ್ಲ ಮಾತಾಡೋದು ಆ ಹುದ್ದೆಯ ಬಗ್ಗೆ ಇವರಿಗಿರುವಂತ ಭಾವನೆಯನ್ನ ತೋರಿಸುತ್ತೆ. ಆ ಅಧಿಕಾರದ ದುರ್ಬಳಕೆ ಮಾಡಿಕೊಂಡ ಇತಿಹಾಸ ಕಾಂಗ್ರೆಸ್ ಪಾರ್ಟಿಗಿದೆ, ಶ್ರೀಮತಿ ಇಂದಿರಾ ಗಾಂಧಿ ಅವರಿಗಿದೆ. ಅವರು ನಮಗೆ ಪಾಠ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಸಿದ್ದರಾಮಯ್ಯ ಅವರು ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರಾ? ಅಲ್ರಿ, ಆ ಪ್ರತಿಷ್ಠೆ ರಾಜ್ಯದ ಹಿತವನ್ನು ಕಾಯೋದಕ್ಕೆ ತಗೊಳ್ಳಿ. ಅಧಿಕಾರದ ಅಹಂಕಾರದ ತಾಕಲಾಟಕ್ಕೆ ಅಧಿಕಾರದ ದುರ್ಬಳಕೆ ಆಗಬಾರದು. ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.